ಸಮಿತಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ರೈತರ ಪರ ಹೋರಾಟಕ್ಕೆ, ದಲಿತರ ಪರ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ರೈತ ಪರ ಸಂಘಟನೆ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಮಾನ್ಯರೇ, ಉರ್ದು ಆಂಗ್ಲ ಮಾಧ್ಯಮ ಮತ್ತು ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಅಕ್ರಮ ಕಟ್ಟಡ ನಿರ್ಮಿಸುತ್ತಿರುವ ಸರ್ಕಾರಿ ಜಾಗ ಒತ್ತುವರಿ ಮಾಡುತ್ತಿರುವ ಬಗ್ಗೆ ಯಾವುದು ಗಾಂಧಿನಗರದಲ್ಲಿ ಮೇಡಮ್, ಗಾಂಧಿನಗರದಲ್ಲಿ ಯಾವುದು ಡಿಪಾರ್ಟ್ಮೆಂಟ್ಗೆ ಯಾವುದೇ ಮಾಹಿತಿ ಇಲ್ಲ, ಶಿಕ್ಷಣ ಇಲಾಖೆಗೆ ಯಾವುದೇ ಮಾಹಿತಿ ಇಲ್ಲದಂಗೆ ಹೋಗಿ ಅಕ್ರಮ ಕಟ್ಟಡ ಹಚ್ಚೋದು. ಸರ್, ನಾವು 220 ಕಸ್ಬಾವಳಿ ಮಡೆನೂರು ಗೇಟು ಆಶ್ರಯ ಯೋಜನೆಗೆ ನಿವೇಶನ ಹಂಚಲು 9 ಎಕರೆ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೇರೆಗೆ 93ರಲ್ಲಿ ಆದೇಶವಾಗಿರುತ್ತೆ. ಅದ್ರ ಬಗ್ಗೆ ಯಾವುದೂ ಹಂಚಿಕೆ ಆಗಿಲ್ಲ. ಅದ್ರದ್ದೊಂದು ಮಾನ್ಯರು ಈ ಮೇಲ್ಕಂಡ ವಿಷಯ ಬಗ್ಗೆ ಸಂಬಂಧಿಸಿದಂತೆ ರಸ್ತೆ ಕಾಮಗಾರಿ ಇಲಾಖೆಗೆ ರಂಗಾಪುರ ರಸ್ತೆ ಗಾಂಧಿನಗರದಲ್ಲಿರುವ ಉರ್ದು ಆಂಗ್ಲ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಗರಸಭೆ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಬಸ್ ನಿಲ್ದಾಣ ನಿರ್ಮಿಸಲು ಅಡಿಪಾಯ ಹಾಕಿದ್ದು, ಈ ಸಂಬಂಧ ಅಕ್ರಮವಾಗಿ ಶಾಲಾ ಕಾಲೇಜು ಆವರಣದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಬಗ್ಗೆ ಅದರ ಕಾನೂನು ಕ್ರಮ ಜರುಗಿಸಬೇಕು. ಸರ್, ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳ ಗಿರಿಕಿಕೆರೆಯಲ್ಲಿ 15 ಕುಟುಂಬಗಳು ವಾಸವಾಗಿದ್ದು ಅದು ಅನುಭವದಲ್ಲಿದ್ದಾರೆ. ಆ ಜಾಗದಲ್ಲಿ ಪ್ರಭಾವಿ ವ್ಯಕ್ತಿಗಳು ಆ ಜಾಗನ ಮೃತಂತೆ ಹಾಕೋದು ಮತ್ತೊಂದು ಹಾಕೋದು ಗಮನಿಸುವಂಥ ಹುನ್ನಾರ ನಡೀತಾ ಇದೆ. ಆಮೇಲೆ ಈಗೇನು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಸರ್ಕಾರ ಅಧಿಕೃತವಾಗಿ ಸುಗ್ರೀವಾಜ್ಞೆ ಜಾರಿಗೊಳಿಸಿದ್ರು ಕೂಡ ಅದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಚಟದಿಂದ ಬ್ಯಾಂಕ್ಗಳು ವೈಯಕ್ತಿಕ ಬ್ಯಾಂಕ್ಗಳ ಖಾತೆಯನ್ನು ಲಾಕ್ ಮಾಡ್ತಾ ಇದ್ದಾರೆ. ಹಣಕಾಸಿನ ಯಾವುದೇ ವ್ಯವಹಾರ ಮಾಡಿದಂಗೆ ಲಾಕ್ ಮಾಡ್ತಾ ಇರೋದ್ರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆಲ್ಲ ಸಂಬಂಧಪಟ್ಟಂತೆ ಮೇಲಿನ ಅಧಿಕಾರಿಗಳನ್ನ ದಯವಿಟ್ಟು ಕ್ರಮ ಜರುಗಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತೊಂದು ಅಲ್ಲಿ ಕೊಡಿ ಮೇಡಮ್, ಕೊಡಿ ಅಣ್ಣ, ಮೂರು ತಾಲೂಕಿನಾದ್ಯಂತ ತುರುವೇಕೆರೆ, ಚಿಕ್ಕನಾಗನಹಳ್ಳಿ, ಕಿತ್ತೂರು ಆದಂತೆ ನಾವು ಗ್ರಾಮ ಪಂಚಾಯತ್ನಲ್ಲಿ ಹೋರಾಟ ಇಟ್ಕೊಂತ ಇದ್ದೀವಿ. ದಯವಿಟ್ಟು ಅರ್ಹ ಫಲಾನುಭವಿ ಯಾರಾದರೂ ಗುರುತಿಸಿದ ಅವಕಾಶ ಮಾಡ್ಕೊಳಂತ ಆದ್ಮೇಲೆ ಇವತ್ತು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ತಿಪ್ಟೂರು ನಗರದಲ್ಲಿರುವಂತಹ ತಾಲೂಕಾಡಳಿತದ ಎದುರುಗಡೆ ಒಂದು ಸಾಂಕೇತಿಕವಾದ ಮನವಿಯನ್ನು ಇವತ್ತು ಏನು ನಮ್ಮ ವಿಭಾಗೀಯ ಅಧಿಕಾರಿಗಳಾದ AC ಅವ್ರಿಗೆ ಈ ತಾಲೂಕಿನ ಹಲವಾರು ಸಮಸ್ಯೆಗಳ ವಿಚಾರವಾಗಿ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ಏನಂದರೆ, ಇವತ್ತು ತಿಪ್ಟೂರು ನಗರದ ಗಾಂಧಿನಗರದಲ್ಲಿರುವಂಥ ಉರ್ದು ಶಾಲೆ ಇರ್ಬೋದು. ಆ ಉರ್ದು ಶಾಲೆಯಲ್ಲಿ ಆ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಗರ ವ್ಯಾಪ್ತಿ ಬರುವಂಥ ನಗರ ಸಭೆಯ ಆಯುಕ್ತರು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರವಾದಿಗಳು ಅಲ್ಲಿ ಯಾವ ಶಿಕ್ಷಣ ಇಲಾಖೆಗೆ ಮಾಹಿತಿನೇ ಇಲ್ಲ. ಶಿಕ್ಷಣ ಇಲಾಖೆಯ ಅನುಮತಿ ಪಡೆದನ್ನೇ ಆ ಉರ್ದು ಶಾಲೆಯ ಮೈದಾನದಲ್ಲಿ ಹೋಗಿ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಅಕ್ರಮ ಪ್ರವೇಶ ಮಾಡಿ ಮತ್ತು ಅಕ್ರಮ ಕಟ್ಟಡ ಕೂಡ ನಿರ್ಮಾಣ ಆಗಿದ್ದಾರೆ. ಇದು ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ಚಟುವಟಿಕೆ. ಎಲ್ಲ ಒಂದು ಸಮುದಾಯನ ಕಡೆಗಣಿಸುವಂಥದ್ದು ಮತ್ತು ಸಮುದಾಯದ ವಿಚಾರವಾಗಿ ಎಲ್ಲೋ ಬೇರೆಯವರು ತಪ್ಪು ತಿಳುವಳಿಕೆ ಮತ್ತು ಏನೋ ದುರ್ನಡತೆ ತೋರ್ತಾ ಇರೋದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಾ ಇದೆ. ಹಾಗಾಗಿ ಯಾವುದೇ ಸಮುದಾಯ ವಿಚಾರದಲ್ಲಿ ತಾರತಮ್ಯ ಮಾಡಿಕೊಡೋದು, ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಎಲ್ಲ ಮಕ್ಕಳು ಒಂದೇ ರೀತಿ ಕಾಣಬೇಕಾಗಿದೆ. ಈಗ ಆಮೇಲೆ ತಿಪ್ಟೂರು ನಗರ ವಾಸಿಯಲ್ಲಿ ಸಾವಿರಾರು ಮನೆಗಳಲ್ಲಿ ಜನಗಳು ಈಗ ಎಲ್ಲ ಬಾಡಿಗೆ ಮನೆ ಕಟ್ಕೊಂಡು, ಬಾಡಿಗೆ ದುಡ್ಡು ಕಟ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಇವತ್ತು 106 ಎಕರೆ ತಾಲೂಕಿನಾದ್ಯಂತ ಮತ್ತು ನಗರದ ಸುತ್ತಮುತ್ತ 106 ಎಕರೆ ಆಶ್ರಯ ಯೋಜನೆಗೆ ಅಂತೇಳಿ ಜಾಗ ಸೀಮಿತವಾಗಿದ್ದರೂ ಕೂಡ ಅದನ್ನ ಸಂಬಂಧ ಯಾರು ಅರ್ಹರಿದ್ದಾರೆ, ಯಾರು ಹಸುವಿರದರೆ, ಯಾರು ನೋವಲ್ಲಿದ್ದಾರೆ, ಸಂಕಷ್ಟವಿರೋಂಥ ಬಡವ್ರನ್ನ ಜನನ ಗುರುತಿಸಿ ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ಕೊಡೋಂಥ ಕೆಲಸನ ಸಂಬಂಧಪಟ್ಟ ನಗರ ಪಾಲಿಕೆ ಆಗಿರ್ಬೋದು, ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತಿಯಿಂದ ಕೂಡ ಎಲ್ಲೂ ಕೂಡ ಆಗಿಲ್ಲ. ಇವ್ರು ಹೇಳ್ತಾ ಇದ್ರೆ ನಮಗೆ ತಿಪ್ಟೂರಲ್ಲಿ 1900 ಮನೆಗಳಿಗೆ ಆಲ್ರೆಡಿ ಈಗಾಗಲೇ ಪಟ್ಟಿ ಮಾಡಿದ್ದೀವಿ. ನಾವು ಎಲ್ಲರಿಂದ ಒಂದು ಮನವಿನ ತಗೊಂಡಿದ್ದೀವಿ. ನಾವು ಒಂದು ಲೀಸ್ಟ್ ಮಾಡಿದ್ದೀವಿ. ನಾವು ಹಂಚಕ್ಕೆ ನಮಗೆ ಭೂಮಿ ಇಲ್ಲ, ಭೂಮಿ ಹುಡುಕಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಸೊ ನೋಡಿ, ನಾವು ನಿಮಗೆ ಏನು ನಿಮ್ಮ ಮಾಹಿತಿ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ದಾಖಲೆನ ಮುಂದಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಏನು ತಿಪ್ಟೂರು ತಾಲೂಕು ಕಸ್ಬಾವಳಿ ಮಡೆನೂರು ಗೇಟಲ್ಲಿ ಸರ್ವೆ ನಂಬರ್ 220 ಸರ್ವೆ ನಂಬರಲ್ಲಿ 9 ಎಕರೆ ಆಶ್ರಯ ಯೋಜನೆ ನಿವೇಶನ ಹಂಚಲು ಬಿಡುಗಡೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಲ್ರೆಡಿ ಅಧಿಕೃತವಾಗಿ ಜಾಗ ಇದೆ. 9 ಎಕರೆ ಇದೆ. ಸರ್ವೆ ನಂಬರ್ 220. ಹಾಗೆಯೇ ಈಗ ಹಳೆಪಳ್ಳಿದಲ್ಲಿರ್ಬೋದು, ತಿಪ್ಟೂರು
ಬೆಂಗಳೂರು ನಗರವಾಗ್ಬಾರ್ದು, ಹಳೆಪಾಳ್ಯದ ಭಾಗದಲ್ಲಿರ್ಬೋದು. ಇದರಲ್ಲಿ ರೋಡ್ ಜಾಸ್ತಿ ಆದರೂ ಪರವಾಗಿಲ್ಲ, ರೈತರಿಗೆ ಮಾತ್ರ ಕೊಡಿ, ನೀವು ಇಟ್ಟಿಗೆ ಹಾಕೋರಿಗೆಲ್ಲ ಬಂದು ಕೊಡ್ಬೇಡಿ ಅಂತ ಹೇಳಿ ನಾನೇ ಆದೇಶ ಮಾಡಿದ್ದೆ. ಅಲ್ಲ, ಅದು ಕಟ್ಟೆಲಿ ಹೊಡ್ಕೊಳ್ಳಿ. ಆಶ್ರಯ ಯೋಜನೆಗೆ ಅಂತ ಗುರುತು ಮಾಡ್ಬಿಟ್ಟಿರ್ತಾರಲ್ಲ ಬಡವ್ರ ಜನಕ್ಕೆ, ಗುಂಡಿಲೆಲ್ಲ ತೆಗೆದ್ಬಿಟ್ಟಿದ್ದಾರೆ. ನಿಮ್ ಗಮನಕ್ಕೆ ತರ್ತೀವಿ ಹೊಡ್ಕೊಂಡು ಹೋಗಾರೆ. ಈಗ ನಿಮ್ ಗಮನಕ್ಕೆ ತರ್ತೀವಿ ಅಣ್ಣ ಪಂಚಾಯತ್ಗಳಿಗೆ ದಯವಿಟ್ಟು ಗೈಡೆನ್ಸ್ ಅದ್ರ ಪೆನ್ಸಿಲ್ ಹಾಕೋದು, ಅಲ್ಲ ಸುತ್ತ ಟ್ರಂಚ್ ಹೊಡೆಯೋದು, ಅದನ್ನ ರಕ್ಷಣೆಗೆ ಮಾಡಿದೀವಪ್ಪ. ನಮ್ದೇನು ಗ್ರಾಮ ಪಂಚಾಯತಿ ಆಸ್ತಿ ಇದೆ, ಸ್ಮಶಾನ ಇರ್ಬೋದು, ಆಮೇಲೆ ಆಶ್ರಯ ಸಮಿತಿ ನಾವು ಕೊಡೋದಿರ್ಬೋದು, ಅದನ್ನೆಲ್ಲ ನೀವು ಗುರುತಿಸ್ಬಿಟ್ಟು ಬೋರ್ಡ್ ಫಿಕ್ಸ್ ಮಾಡಿದ್ದಾನೆ ಒಟ್ಟು ಅದನ್ನ ಮಾಡ್ತಾ ಇದ್ದಾರೆ. ಅದ್ರೊಳಗೆ ಅವ್ರು ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. KEBದು 8 ಕೋಟಿ ಕೊಟ್ಟಿದ್ದೀನಿ, ಅದನ್ನ ಮಣ್ಣೆತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಅವರು ಇಲ್ಲ, ಅಲ್ಲಿ ನಾವು ಕಟ್ಟಕ್ಕಾಗಲ್ಲ ಅಂತಾರೆ. ಇದಕ್ಕೆ KEB ಇದಕ್ಕೆ ಸ್ಟೇಷನ್ಗೆ 220 KV ಸ್ಟೇಷನ್ಗೆ ಭೂಮಿ ಕೊಟ್ಟಿದ್ದೀನಿ, ಆ ಭೂಮಿನ ಮಣ್ಣು ಹೊಡೆದ್ಬಿಟ್ಟಿದ್ದಾರೆ. ಇವರು ಗ್ರಾಮ ಪಂಚಾಯತ್ ಯಾರು ನೋಡ್ಬೇಕಲ್ವಾ? ಇಲ್ಲೇ ದಿನಪ್ಪ ನಮ್ಮ ದಲಿತ ಸಂಘದವ್ರು ಇದ್ದಾರೆ, ಏನೋ ಸಮಸ್ಯೆ ಕೇಳ್ತಾ ಇದ್ದೀನಿ ಬಂದು ಕೆಳಗಡೆ ಇದ್ದೀನಿ. ಸೊ ಅದಕ್ಕೆ ಅದೆಲ್ಲ ಏನು ಬೇಕೋ ಮಾಡಿಡ ನಗರವಾಸಿಗಳಿಗೆ ಅಂತೇಳಿ ಈಗಾಗಲೇ ಮನೆ ಸಾಕ್ಷಿ ಮಾಡಿದ್ದೀನಿ. ಅದನ್ನು ಭೂಮಿ ಗುರುತಿಸಿಲ್ಲ ಅಂತ ಹೇಳಿ ಗುರುತಿಸಿದೀನಿ ರೀ. ಯಾರೋ ಒಂದು ತಗಲಾಕೋಣ ಸಂಬಂಧನೇ ಇಲ್ಲ. ನಮ್ಮ ಜನಗಳ ಬಗ್ಗೆ ಮಾತಾಡೋದು ನನಗೆ ಅಧಿಕಾರ ಇದೆ. 5 ಕಿಲೋಮೀಟರ್ ಜನಪರವಾಗಿ ಕೆಲಸ ಮಾಡೋರು 5 ಕಿಲೋಮೀಟರ್ ಒಳಗಡೆ ಯಾವುದೇ ಕಾರಣದಿಂದ ಬಗರಕುಂಬ ಕೊಡೋಕೆ ಅಧಿಕಾರ ಇಲ್ಲ ನನಗೆ. 5 ಕಿಲೋಮೀಟರ್ ಆಚೆಗೆ ಅಧಿಕಾರ ಇದೆ. ಈಗ ಏನಿದೆ, ಸರ್ಕಾರದಲ್ಲಿ ಆದೇಶ ಮಾಡಿದ್ದಾರೆ, ರಾಸಿಗೆ ಅಂದರೆ ದನಗುಳಿ ಕಂತಿಗೆ ಸಮಯಕ್ಕೆ ಭೂಮಿ ಇಲ್ಲ, ಅದನ್ನು ರಿಸರ್ವ್ ಮಾಡಿ ಅಂತ. ಅದಕ್ಕೆ ಯಾವುದೂ ಅದ್ರ ಬಗರಕುಂಬ ಜಮೀನು ಕೊಡ್ತಾ ಇಲ್ಲ, ಹೇಳ್ಬಿಟ್ಟಿದ್ದೀನಿ ಯಾವುದು ಕೊಡೋಕೆ ಹೋಗ್ಬೇಡಿ ಅಂತ. ಸೊ ಇದನ್ನೆಲ್ಲ ನಾವು ಮಾಡೋಣ ಬಿಡು. ನೀವು ಯಾರಾದರೂ ಒಂದು ಇದು ಕೊಡಿ ನನಗೆ, ಮನವಿ ಕೊಡ್ತೀವಿ, ಅದಕ್ಕೆ ಮಾಹಿತಿ ಕೊಡ್ತೀವಿ. ಇದು ಮಡೆನೂರು ಗೇಟ್ ಒಂದು 9 ಎಕರೆ ಇದೆ, ಯಾವ ಬೇರೆ ಉದ್ದೇಶಕ್ಕೆ ಏನಾರು ಮೀಸಲಾಗಿ ಇಟ್ಟಿದ್ರೆ ಇಲ್ಲ ಆಶ್ರಯ ಯೋಜನೆಗೆ ಅವಾಗ ಇದಕ್ಕೆ ತೊಗೊಂಡ್ಬಿಟ್ರಲ್ಲ, ಇವ್ರೇನು ಮಾಡಲಿಲ್ಲ, ಇಂಡಸ್ಟ್ರೀಸ್ ತೊಗೊಂಡ್ಬಿಟ್ರು. ದಯಮಾಡಿ ನಿಮ್ಮ ಹೇಳಿದಾರೆ ಎಲ್ಲರನ್ನೂ ಹೋಗ್ರಿ ಮಾಡ್ಕೊಳ್ಳಿ, ನಾನು ಮುಂಜೂರು ಮಾಡ್ಕೊಡ್ತೀನಿ ಮನೆ ಅಂದ್ರೆ ಬರಲಿಲ್ಲ. ಅಂದ್ರೆ ಒಟ್ಟಸ್ತಿರೋರಿಗೆ ಸಿಕ್ಕಿದ್ರೆ ಫಲಾನುಭವಿ ಒಟ್ಟು ತುಂಬಿರೋ ಅಲ್ಲೆಲ್ಲ ಅವರೇ 2 ಮನೆ ಮಾಡ್ಕೊಂಡಿರೋರು. ಅದೇನಾಯ್ತು, ಇಂಡಸ್ಟ್ರಿಗೆ ಈಗ ಇದಾಗಿದೆ, ಕೈಗಾರಿಕೆನೂ ಬೆಳಿಬೇಕಲ್ಲ, ಪಾಪ ಮಕ್ಕಳಿಗೆಲ್ಲ ಉದ್ಯೋಗ ಸಿಗ್ಬೇಕಲ್ರಿ. ದಯಮಾಡಿ ನಿಮ್ಮ ಕಾಲಾವಧಿ ಒಳಗೆ 1000 ಕುಟುಂಬಗಳು ಆಶ್ರಯ ಮಾಡ್ಕೊಡಿ. ಇರೋದು ಏನು ಹೊಸದಾಗಿ ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಡ, ಇರೋ ಭೂಮಿಗಳನ್ನ ಉಳಿಸ್ಕೊಟ್ಟು ಖಂಡಿತ ಉಳಿಸೋಣ. ಅದಕ್ಕೆ ನಾನು ಯಾವತ್ತೂ ಪರ ಇದ್ದೀನಿ. ಏನಾಗಿದೆ ಆಯ್ತು, ಅದು ನೋಡಿಸ್ತೀನಿ. ಯಾವುದು ಇಲ್ಲ ಬಿಟ್ಟಿರೋನ ಇವತ್ತು ಬೆಳಿಗ್ಗೆನೂ ಒಂದು ಅಜ್ಜಿ ಬಂದಿತ್ತು, ಅಲ್ಲೇ ಫೋನ್ ಮಾಡಿ ಹೇಳಿದೆ ಯಾವ್ಯಾವ ಕೈ ಬಿಟ್ಟಿದ್ದೀರಿ ಅಂಥವನ್ನ ಒಂದು ಪಟ್ಟಿ ಮಾಡಿ ಅದನ್ನ ಒಂದು ಮೀಟಿಂಗ್ ಮಾಡೋಣ, ಮಾಡಿ ಏನು ಬೇಕೋ ಮಾಡ್ಕೊಡೋಣ ಅಂತ ಮಾಡೋಣ. ಯಾರಿಗೂ ಅನ್ಯಾಯ ಮಾಡಲ್ರಿ, ಬಡವ್ರಿಗೆ. ಅದರಲ್ಲೂ ಯಾವುದೇ ಕಾರಣದಿಂದ ದುಡ್ಡು ಬರ್ತಾಯ್ತಾ 2000 ಮಾತಾಡ್ಸಲ್ಲ, ಮಾತಾಡ್ಸ್ತೀನಿ ಆ ಕಡೆ ಅದು ಮುಗಿದ್ಬಿಡ್ಲಿ ನೀವು ಮಾತಾಡೋದು ಅಂತ. ಅರ್ಧಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. 10 kg ಕೊಟ್ಟಿದ್ದಲ್ಲ, ಅದು ನಾನೇ ಅಡ್ಡ ಹಾಕಿದ್ದು. ಇನ್ನು 5 kg ಅಕ್ಕಿಗೆ ಸಂಬಂಧವಾಗಿ